6ನೇ ತರಗತಿ ಕನ್ನಡ ಆಕ್ಟಿವಿಟಿ ಬುಕ್ ಸುಮೇರು ಪುನರಾವರ್ತನೆ ಅನುಕ್ರಮವಾಗಿ ಬರೆಯಿರಿ. ನೆಕ್ಸ್ಟ್ ಅಕ್ಷರಗಳನ್ನು ಆಯ್ದು ಕ್ರಮವಾಗಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ನೀವು ಆಯಿಂದ ಳವರೆಗೆ ಬರೀಬೇಕು. ಜ್ಞ 2 ಬರೀರಿ. ನೆಕ್ಸ್ಟ್ ಇಲ್ಲಿ ನಾನೇನು ಮರೆತೆ ಅಂತ ಕೇಳಿದರೆ ಇಲ್ಲಿ ನೀವು ಅನುಸ್ವಾರ ಅಕ್ಷರಗಳಲ್ಲಿ ನೀವು ಇದನ್ನು ಗುರುತಿಸಿದ್ದೇನೆ ಅಂತ ನೀವು ಬರೀಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಕಾಗುಣಿತ ಬರೀಬೇಕು. ಕಾಗುಣಿತ ಬರೆದಾದಮೇಲೆ ನಿಮಗೆ ಚಿತ್ರವನ್ನು ನೋಡಿ ಒಂದು ವಾಕ್ಯವನ್ನು ರಚಿಸಿ ಅಂತ ಕೇಳಿದರೆ ಒಂದೊಂದು ವಾಕ್ಯ ರಚಿಸಬೇಕಾದ್ರೆ ನಿಮಗೆ ಆ ಚಿತ್ರವನ್ನು ನೋಡಿ ಹೇಗೆ ಅನಿಸುತ್ತೋ ಆ ಒಂದು ವಾಕ್ಯಗಳನ್ನ ರಚಿಸಿ. ಇಲ್ಲಾಂದರೆ ಇದೇ ಒಂದು ವಾಕ್ಯಗಳನ್ನ ನೀವು ಕಾಪಿ ಮಾಡಿ ನೀವು ಬರಿಬೋದು. ಇದು ಪೇಜ್ ನಂಬರ್ 5 ಮತ್ತು 6ರ ಒಂದು ಉತ್ತರ ಆಗುತ್ತೆ. ಇಲ್ಲಿ ನಿಮಗೆ ಟೋಟಲ್ 10 ಚಿತ್ರಗಳನ್ನ ಕೊಟ್ಟಿದ್ದರೆ ನೀವು 10 ವಾಕ್ಯಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಇಲ್ಲಿ ಕಿರು ಪರೀಕ್ಷೆ ಅಂತ ಒಂದು ಪರೀಕ್ಷೆನ ಕೊಟ್ಟಿದ್ದಾರೆ. ಇಲ್ಲಿ ಸ್ವರಾಕ್ಷರಗಳನ್ನ ಬರೀಬೇಕಾಗುತ್ತೆ, ಅಕ್ಷರಗಳ ಅನುಕ್ರಮವಾಗಿ ಬರೀಬೇಕಾಗುತ್ತೆ. ಅದು ಕೊಟ್ಟ ಅಕ್ಷರ ಬಳಸಿಕೊಂಡು ಪದವನ್ನು ರಚಿಸಿ ಅಂತ ಕೇಳಿದ್ದಾರೆ. ಈ ಥರ ಪ್ರಶ್ನೆಗಳು ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನಮ್ಮನ್ನು ವಿಂಗಡಣೆ ಮಾಡಿ ಅಂತ ಕೊಟ್ಟಿದ್ದಾರೆ. ಪಾಠಶಾಲೆನ ಯಾವ ಥರ ವಿಂಗಡಣೆ ಮಾಡಬೇಕು, ಅದೇ ಥರ ಕೆಳಕಂಡ ಅಕ್ಷರಗಳಿಗೆ ಪದವನ್ನು ರಚಿಸಿ ಅಂತ ಕೇಳಿದ್ದಾರೆ. ಗ ಅಕ್ಷರಕ್ಕೆ ಮೇಲಿನಂತೆ ಪದ ರಚಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇದರಂತೆ ಮತ್ತೆ ಬರೆಯಿರಿ ಅಂತ ಕೇಳಿದ್ದಾರೆ. ಅದಾದಮೇಲೆ ನಿಮಗೆ ಕೆಳಗಿನ ಅಂಕಣದಲ್ಲಿರೋ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನಾನೆಲ್ಲಿರುವೆ ಎಂಬ ಪದವನ್ನು ಹುಡುಕಿ ಒತ್ತಕ್ಷರಗಳ ಪದಗಳನ್ನು ಮಾತ್ರ ಬರೆಯಿರಿ. ಅದಾದಮೇಲೆ ಚಿತ್ರ ನೋಡಿ ಪದ ರಚಿಸು. ನೆಕ್ಸ್ಟ್ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಿರು ಪರೀಕ್ಷೆ 2ರಲ್ಲಿ ವ್ಯಂಜನಾಕ್ಷರಗಳನ್ನು ಬರೆಯಿರಿ, ಅಕ್ಷರಗಳನ್ನು ಕ್ರಮವಾಗಿ ಬರೆಯಿರಿ ಹಾಗೂ ಗುಣಿತಾಕ್ಷರಗಳನ್ನು ಬರೆಯಿರಿ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇಲ್ಲಿ ಮಾದರಿಯ ಪ್ರಕಾರ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮನ್ನು ವಿಂಗಡಿಸಿ ಅಂತ ಪ್ರಶ್ನೆ ಕೇಳಿದರೆ. ಹಾಗೆ ಚಿತ್ರಕ್ಕೆ ಅನ್ನು ನೋಡಿ ಅನಿಸಿದ್ದನ್ನು ಬರೆಯಿರಿ. ನೆಕ್ಸ್ಟ್ ಅಭ್ಯಾಸ 7ರಲ್ಲಿ ನಿಮಗೆ ಏಕವಚನ ಹಾಗೂ ಬಹುವಚನಗಳು ಕೇಳಿದ್ದಾರೆ. ನೆಕ್ಸ್ಟ್ ಮಾದರಿಯಂತೆ ಸರಿಪಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದಾದಮೇಲೆ ಜೋಡಿಸಿ ಬರೆಯಿರಿ. ನೆಕ್ಸ್ಟ್ ನಿಮಗೆ ಗೆರೆ ಎಳೆದ ಪದಗಳನ್ನು ಮಾತ್ರ ಬರೆಯಿರಿ. ಯಾವ ಗೆರೆಗಳನ್ನು ಹೇಳಿದರೆ ಆ ಪದವನ್ನು ಬರೆಯಿರಿ. ನೆಕ್ಸ್ಟ್ ನಮ್ಮನ್ನು ನಮ್ಮ ಗುಂಪಿಗೆ ಸೇರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೆಕ್ಸ್ಟ್ ಅದಾದಮೇಲೆ ಗೆರೆ ಎಳೆದ ಪದಗಳನ್ನು ಆಯಾಯ ವೃತ್ತದಲ್ಲಿ ಬರೆಯಿರಿ. ಯಾವ ಮೇನಲ್ಲಿ ಗೆರೆ ಎಳೆದಿದ್ದಾರೋ ಅದರ ವೃತ್ತದಲ್ಲಿ ಬರೀಬೇಕು. ಗುರುತಿಸಿದ ಪದಗಳನ್ನು ಹೇಳುತ್ತವೆ ಎಂಬುದು ಬರೆಯಿರಿ. ನೆಕ್ಸ್ಟ್ ನಿಮಗೆ ಸಂಧಿನ ಬಿಡಿಸಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಸಂಧಿನ ಬರೆದು ಮತ್ತೆ ಬರೆಯಿರಿ ಅಂತ ಕೇಳಿದ್ದಾರೆ. ಅದು ಹೇಗಿದೆ ಸೆಂಟೆನ್ಸ್ ಹಾಗೆ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಮಾದರಿಯಂತೆ ವಾಕ್ಯವನ್ನು ರಚಿಸಬೇಕಾಗುತ್ತೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಯಾವುದು ಅಂತ ನೀವು ಇಲ್ಲಿ ಬರೀರಿ. ಅದನ್ನು ಆನೆಯ ದಂತ ಅಂತ ಕೊಟ್ಟಿದ್ದಾರೆ. ಹಾಗೆ ಪ್ರತ್ಯಯವನ್ನು ಗುರುತಿಸಿ ಬರೀಬೇಕು. ಇಲ್ಲೂ ಅಷ್ಟೇ ಪ್ರತ್ಯಯದಲ್ಲಿರೋ ಪದಗಳನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅಭ್ಯಾಸ ಅಂತ ಕೊಟ್ಟಿರೋ ಒಂದು ಪದದಲ್ಲಿ ಡಿಫ್ರೆನ್ಸ್ನ ಹುಡುಕಿ ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅದಾದಮೇಲೆ ಪೇಜ್ ನಂಬರ್ 28ರಲ್ಲಿ ಎಗೇನ್ ತತ್ಸಮ ತದ್ಭವ ಪದ ಅದು ಒಂದೇ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಂತೆಯ ದೃಶ್ಯ ಅಂತ ಒಂದು ಕೇಳಿದ್ದಾರೆ. ಮೇಲಿನ ದೃಶ್ಯಗಳನ್ನು ಗಮನಿಸಿ ನಿಮ್ಮದೇ ಶೈಲಿಯಲ್ಲಿ ಚಿತ್ರದ ಬಗ್ಗೆ ವಿವರಿಸಿ ಅಂತಲೂ ಕೂಡ ಕೇಳಿದ್ದಾರೆ. ನೀವು ಅಷ್ಟೇ ಸಂತೆಯಲ್ಲಿರೋ ಒಂದು ಚಿತ್ರನ ನೋಡಿ ನಿಮ್ಮದೇ ಒಂದು ಶೈಲಿಯಲ್ಲಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಚಿತ್ರಗಳನ್ನು ಗಮನಿಸಿ 1-2 ವಾಕ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ. ಚಿತ್ರವನ್ನು ಗಮನಿಸಿ ನೀವು ಅದರ ಒಂದು ರಿಲೇಟೆಡ್ ಒಂದು ವಾಕ್ಯಗಳನ್ನ ನೀವು ಅದರ ಸೆಂಟೆನ್ಸ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಇಲ್ಲಿ ಅಭ್ಯಾಸ ಅಂತ ಕೇಳಿದ್ದಾರೆ. ಹಾಗೂ ಇಲ್ಲಿ ಗಾದೆಗಳನ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದ ಥರ ನಿಮಗೆ ಇಷ್ಟವಾದ ತಿಳಿದಿರುವ ಗಾದೆಗಳನ್ನ ಬರೀರಿ. ನೆಕ್ಸ್ಟು ಪ್ರಥಮ ದ್ವಿತೀಯ ಅಂತ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಗಟುಗಳನ್ನು ಬರೆಯಿರಿ ಕೇಳಿದ್ದಾರೆ. ನೆಕ್ಸ್ಟ್ ಗೆರೆ ಎಳೆದ ಪದಗಳಿಗೆ ನೀವು ಅರ್ಥವನ್ನು ಕೂಡ ನೀವು ಇಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಗಮನಿಸುತ್ತಾ ಅರ್ಥೈಸಿ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದೂ ಕೂಡ ಆ್ಯಕ್ಟಿವಿಟೀಸ್ ಇಲ್ಲ. ನೆಕ್ಸ್ಟ್ ಹಾಗೆ ನಿಮಗೆ ಗೆರೆ ಎಳೆದ ಪದಗಳನ್ನು ಗಮನಿಸೋದು ಸರ್ವನಾಮಗಳನ್ನು ಬಳಸಿಕೊಂಡು 6 ವಾಕ್ಯಗಳನ್ನು ರಚಿಸಿ. ನೆಕ್ಸ್ಟ್ ನಿಮಗೆ ಜೋಡಿಸಿ ಬರೆಯಿರಿ ಅಂತ ಕೇಳಿದರೆ. ಅಂದರೆ ವಿರುದ್ಧಾರ್ಥಕ ಪದಗಳು ಟೋಟಲ್ 1ರಿಂದ 20 ವಿರುದ್ಧಾರ್ಥಕ ಪದಗಳು ಈ ಒಂದು ಪದಗಳನ್ನ ಬರೀಬೇಕಾಗುತ್ತೆ. ನೆಕ್ಸ್ಟು ಸರಿಯಾದ ಒಂದು ಪದಕ್ಕೆ ಟಿಕ್ ಮಾಡಿರೋ ಒಂದು ಪದಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಪದಗಳನ್ನು ಬಳಸಿಕೊಂಡು ವಾಕ್ಯವನ್ನು ರಚಿಸಿ 1ರಿಂದ 10 ವಾಕ್ಯಗಳನ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ಹೊಂದಿಸಿ ಬರೆಯಿರಿ. ಹಾಗೂ ಕಾಲಗಳನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ. ನೆಕ್ಸ್ಟ್ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳನ್ನು ವಿಂಗಡಿಸಿ ಬರೀಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ಬೇಕಾಗಿರೋ ಸರ್ವನಾಮವನ್ನು ಸೇರಿಸಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಭ್ಯಾಸದಲ್ಲಿ ಸೇರುತ್ತೆ ಸಂಧಿ ಪದಗಳನ್ನು ಬರೆಯಿರಿ ಅಂತ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಹೆಚ್ಚಿನ ಮಾಹಿತಿಗಳು ಕನ್ನಡ ಸಂಧಿಗಳು, ಆದೇಶ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಸಂಸ್ಕೃತ ಸಂಧಿ ಪದಗಳನ್ನು ಹೇಳುತ್ತಾ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಂಸ್ಕೃತ ಸಂಧಿ ಪದಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 50ರಲ್ಲಿ ಪದಗಳನ್ನು ಬಿಡಿ ಸಂಧಿ ಹೆಸರನ್ನು ಬರೆಯಿರಿ. ಇಲ್ಲೂ ಕೂಡ ಕೂಡಿಸಿ ಬರೆಯಿರಿ, ಸಂಧಿ ಹೆಸರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಕೃತಿಯ ಭಾವ ಒಂದು ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಇಲ್ಲಿ
ಅಭ್ಯಾಸ ಅಂತ ಕೇಳಿ ಜಂಬಲ್ ಸೆಂಟೆನ್ಸ್ ಇದನ್ನು ನೀವು ಕರೆಕ್ಟಾಗಿ ಒಂದು ವಾಕ್ಯವನ್ನು ರಚಿಸಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನಾನು ಮತ್ತು ನನ್ನವರು ಒಂದು ಮಾಡಲು ಮಾದರಿಯಂತೆ ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಇಲ್ಲಿ 54 ಪ್ರಶ್ನೆಗಳು. ನೆಕ್ಸ್ಟ್ ನ್ಯಾಯ ಅನ್ನೋ ಒಂದು ಕತೆ ಕೊಟ್ಟಿದ್ದಾರೆ. ಈ ಒಂದು ಕತೆ ಚಿತ್ರವನ್ನು ನೋಡಿ ನೀವು ಒಂದು ಕಥೆಯನ್ನು ರಚಿಸಿ ಬರೀಬೇಕಾಗುತ್ತೆ. ಚಿತ್ರದ ಒಂದು ಸಂಬಂಧಿಸಿದ ಒಂದು ಕಥೆನ ನೀವು ಇಲ್ಲಿ ರಚಿಸಿ ಬರೀಬೇಕು. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಚಿತ್ರ ನೋಡಿ ಕತೆ ಕಟ್ಟಿ. ಇಲ್ಲೂ ಕೂಡ ಅಷ್ಟೇ ಒಂದು ಚಿತ್ರನ ಕೊಟ್ಟಿದ್ದಾರೆ. ಈ ಒಂದು ಚಿತ್ರನ ನೋಡಿ ನೀವು 4 ಚಿತ್ರಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನು ರಚಿಸಿ. ಅದಾದಮೇಲೆ ನಿಮಗೆ ಆವರಣದಲ್ಲಿರೋ ಪದಗಳನ್ನು ಬರೆಯಿರಿ. ಬಾಕ್ಸಲ್ಲಿರೋ ಪದಗಳ ಹುಡುಕಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕನಸುಗಾರ ಕಲಾಂ ಅಂತ ಒಂದು ರೀಡಿಂಗ್ ಆ್ಯಕ್ಟಿವಿಟಿ ಕೊಡ್ತಾರೆ. ಆ ಆ್ಯಕ್ಟಿವಿಟಿಗೆ ಸಂಬಂಧಿಸಿದ 5 ಪ್ರಶ್ನೆಗಳಿಗೆ ನೀವಿಲ್ಲಿ ಉತ್ತರನ ಬರೀಬೇಕು. ಅದಾದಮೇಲೆ ನಿಮಗೆ ಕೆಳಗಿನವುಗಳನ್ನು ಅನುಕೂಲ ಅನಾನುಕೂಲಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ ವಾಕ್ಯವನ್ನು ರಚಿಸಿ ಬರೆಯಿರಿ. ನೆಕ್ಸ್ಟ್ ಮಾದರಿಯಲ್ಲಿ ಕೊಟ್ಟಿರೋ ಭಿನ್ನ ಅರ್ಥಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕಿರು ಪರೀಕ್ಷೆ 4ರ ಒಂದು ಉತ್ತರ. ಥ್ಯಾಂಕ್ ಯು.